ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗುರುವಾರ, ಟೈಮ್ ಬಂದು 10 ಗಂಟೆ ಆಗಿದೆ. ನಾನೇನಕ್ಕೆ ಇವತ್ತಿನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಹಾಗೆ ತುಂಬ ಜನ ಕಮ್ಯುನಿಟಿ ಪೋಸ್ಟ್ ನೋಡಿದ್ದೀರಾ, ರಿಯಾಕ್ಟ್ ಕೂಡ ಮಾಡಿದ್ದೀರಾ. ಬಟ್ ಇನ್ನೊಂದಷ್ಟು ಜನಕ್ಕೆ ಗೊತ್ತಿರಲ್ಲ ಅಲ್ಲ, ಹಾಗಾಗಿ ವಿಡಿಯೋ ಮುಖಾಂತರ ತಿಳಿಸೋಣ ಅಂತ ಹೇಳಿ. ಏನಂದರೆ ಇವತ್ತು 11 ಗಂಟೆಗೆ ನಾನು ಲೈವ್ ಬರ್ತಾ ಇದ್ದೀನಿ, ಆಯಿತಾ? ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂದರೆ ಟೈಲರಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು, ಮಷಿನ್ ಬಗ್ಗೆ ಏನಾದ್ರು ತಿಳ್ಕೊಳ್ಳೋದಿದ್ದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಜಾಯಿನ್ ಆಗಿ, ಆಯಿತಾ? ಹಾಗೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಒಂದು ಪುಟ್ಟದು 2 ಇಯರ್ ಬೇಬಿದು ಫ್ರಾಕ್ನ ನಾನು ಸ್ಟಿಚಿಂಗ್ಗೆ ಬಂದಿದೆ. ಅದರದ್ದು ನೆಕ್ ಡಿಸೈನ್ನ ನಾನು ಅಂದರೆ ಎಂಬ್ರಾಯ್ಡ್ರಿ ಡಿಸೈನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ, ಪ್ಲೀಸ್ 11 ಗಂಟೆಗೆ ಲೈವ್ ಜಾಯಿನ್ ಆಗಿ, ಆಯಿತಾ? ನೋಡಿ, ಇದು ಬಂದು ಸ್ಯಾರಿಲಿ ಸ್ಟಿಚ್ ಮಾಡಿರೋದು. ಇದು ಸೆರಗ್ ಪಾರ್ಟ್, ಆಯಿತಾ? ಮೇಲ್ಗಡೆ ಬಾಡಿಗೆ ಸೆರಗ್ ಪಾರ್ಟು ಮತ್ತು ನಾರ್ಮಲ್ ಸ್ಯಾರಿ ಏನಿತ್ತು ಡ್ಯಾಮೇಜ್ ಅದನ್ನೆಲ್ಲನೂ ಕಟ್ ಮಾಡಿ ತೆಗೆದು ಮಿಕ್ಕಿರೋ ಪೀಸಲ್ಲಿ ಒಂದು ಗೌನ್ ರೀತಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಮುದ್ದಾಗಿ ಕಾಣ್ತಿದೆ, ರೆಡಿಯಾಗಿದೆ ಫ್ರಾಕು. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರಾಕ್ ಅನ್ನೋದೇ ಬರುತ್ತೆ. ಗೌನು ರೆಡಿಯಾಗಿದೆ. ಅದಕ್ಕೆ ಒಂದು ಆ ಬಾರ್ಡರ್ ಏನಿದೆ ಅದರಲ್ಲಿ ಒಂದು ಅಂದರೆ ಸೈಡು ದುಪ್ಪಟ್ಟ ಥರ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಖಂಡಿತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ನಾನಿಲ್ಲಿ ಗಟ್ಟಿ ಕ್ಯಾನ್ವಾಸ್ನೇ ಹಾಕ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಹಾಕ್ಕೊಂಡು ಒಂದು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಇವಾಗ ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತುಂಬ ದೂರಕ್ಕೆ ನೀವು ಸ್ಟಿಚ್ ಹಾಕ್ಕೊಂಡು ಜಿಗ್ಜಾಗ್ ಸ್ಟಿಚ್ ಅಂದರೆ ಈ ರೀತಿ ಜಿಗ್ಜಾಗ್ ಸ್ಟಿಚ್ ಹಾಕ್ಕೊಂಡು ಬಂದರೆ ಅದು ಥ್ರೆಡ್ ಬಂದು ಲಾಕ್ ಆಗುತ್ತೆ. ಆಮೇಲೆ ನೀವು ಅದ್ರ ಮೇಲೆ ಫಿಲ್ಲಿಂಗ್ ಸ್ಟಿಚ್ನ ಹಾಕ್ಕೊಂಡು ಬಂದರೆ ನೀಟಾಗಿ ಕೂರುತ್ತೆ. ನೋಡಿ, ಅದೆಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ. ನಾನಿಲ್ಲಿ ದಪ್ಪ ಪೈಪಿಂಗ್ ಥ್ರೆಡ್ಡೇ ಯೂಸ್ ಮಾಡಿದ್ದೀನಿ, ಅಂದರೆ ಚೆನ್ನಾಗಿ ಕಾಣಲಿ ಡಿಸೈನ್ ಅಂತ ಹೇಳಿ. ಇದರಲ್ಲಿ ಸಣ್ಣದು ಬೇಕಿದ್ರೆ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ನಂಬರ್ 4ರಲ್ಲಿ ಇಟ್ಕೊಂಡು ಮೇಲ್ಗಡೆ ಒಂದು ಫಿಲ್ಲಿಂಗ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ, ತುಂಬ ಕ್ವಶನ್ಗಳು ಕೇಳ್ತಾ ಇದ್ದೀರಾ. ಅದಕ್ಕೆ ಯಾವುದಕ್ಕೂ ನಾನು ರಿಪ್ಲೈ ಕೊಡೋದಕ್ಕಾಗ್ತಿಲ್ಲ ವಿಡಿಯೋದಲ್ಲಿ. ಖಂಡಿತ ಅದನ್ನು ಕೂಡ ಒಂದು Q&A ವಿಡಿಯೋ ಥರ ಮಾಡೋಣ ಅಂತ ಇದ್ದೀನಿ. ನೋಡೋಣ ಅದು ಯಾವಾಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನನಗೇನು ಗೊತ್ತಿದೆಯಲ್ಲ ಅದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ನಾನಿಲ್ಲಿ ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, ಓಕೆನಾ? ಸಿಲ್ಕ್ ಥ್ರೆಡ್ ತೊಗೊಂಡು ಅಂದರೆ 5 ಪೆಟಲ್ ಬರೋ ಥರ ಹಾಫ್ ಫ್ಲವರ್ನ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಫ್ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದು ಫುಲ್ಲು ಮರೂನ್ ಕಲರ್ ಇದೆ, ಸೆರಗ್ ಪಾರ್ಟು. ನಾನಿವಾಗ ಬಾಡಿ ಪಾರ್ಟ್ ಏನು ಮಾಡಿದ್ದೀನಿ ಅದು ಮರೂನ್ ಕಲರ್ ಇದೆ ಅಲ್ವಾ. ಅದಕ್ಕೆ ಆಲ್ರೆಡಿ ಜರಿ ಥ್ರೆಡ್ಡಲ್ಲಿ ತುಂಬಾ ವರ್ಕ್ ಬಂದಿದೆ. ಮತ್ತು ಅದಕ್ಕೆ ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ಕಾಂಟ್ರಾಸ್ಟಲ್ಲಿ ನಾನು ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ಅಯ್ಯೋ ಸ್ಯಾರಿ ಬಂದು ಮರೂನ್ ಕಲರ್ ಇದೆ, ನಾವು ಇದಕ್ಕೆ ಯೆಲ್ಲೋ ಕಲರ್ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತಾ ಅಂತ ಅನ್ಬೋದು. ಖಂಡಿತ ತುಂಬಾ ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟ್ ಕಲರಲ್ಲಿ ಥ್ರೆಡ್ನ ಯೂಸ್ ಮಾಡಿದಾಗ, ಆಯಿತಾ? ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ನೋಡಿ, ಈ ರೀತಿ ಹಾಫ್ ಫ್ಲವರ್ನ ಹಾಕ್ಕೊಂಡಾದ್ಮೇಲೆ ನಾನು ಇಲ್ಲಿ ಪೈಪಿಂಗ್ ಮಾಡ್ಕೊಂಡಿದ್ದೆ ಅಲ್ವಾ, ಅಲ್ಲಲ್ಲಿ ಒಂದೊಂದು 2 ಡಾಟ್ ಥರ ನೋಡಿ, ಒಂದು 2 ಲೈನ್ಸ್ ಬರೋ ಥರ 1 ಇಂಚ್ ಲೆಂತಲ್ಲಿ ಹಾಕ್ಕೊಳ್ತೀನಿ. ನೀವು ಬೇಕಿದ್ರೆ ಫ್ಲವರ್ನೂ ಅಷ್ಟೇ ನೀವು ಮಾರ್ಕ್ ಮಾಡಿ 1 ಇಂಚ್ ಲೆಂತಲ್ಲಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ಫ್ಲವರ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಇವಾಗ ನಾನು ನಂಬರ್ 2ನಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ನ ತೊಗೊಂಡೋಗಿ ಮೇಲ್ಗಡೆ ಹೋಗಿ ಒಂದು ರೌಂಡ್ ಸರ್ಕಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ಆ ಸರ್ಕಲ್ ಏನಿದೆ ಅಲ್ಲ ಅಲ್ಲಿ ಸ್ಟೋನ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನೋಡಿ, ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಈಸಿ ಇದೆ. ಹಾಫ್ ಆನ್ ಅವರಲ್ಲೆಲ್ಲ ನೀವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು, ಆಯಿತಾ? ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ, ಯಾಕಂದರೆ 2 ಇಯರ್ ಬೇಬಿಗಲ್ವಾ. ಹಾಗಾಗಿ ನೀವು ಹಾಫ್ ಆನ್ ಅವರಲ್ಲೆಲ್ಲ ಯಾವುದೇ ರೀತಿ ಇದಕ್ಕೆ ಸ್ಲೀವ್ ಇಲ್ಲ, ಸ್ಲೀವ್ಲೆಸ್ ಗೌನು. ಅಂದರೆ ಪುಟ್ಟ ಮಕ್ಕಳಿಗೆಲ್ಲ ನಾನು ಹೇಳ್ತಿರ್ತೀನಿ, ಪುಟ್ಟ ಮಕ್ಕಳಿಗೆಲ್ಲ ಸ್ಲೀವ್ ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ, ಆಯಿತಾ? ಹಾಗಾಗಿ ನಾನು ಸ್ಲೀವ್ಗೆ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ. ಯಾವುದೇ ರೀತಿ ಸ್ಲೀವ್ ಡಿಸೈನ್ ಇಲ್ಲದಿರೋ ಕಾರಣ ನೀವು ಅರ್ಧ ಗಂಟೆಯಲ್ಲಿ ಇದನ್ನು ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಆಯಿತು. ಈಗ ಇದು ಕೂಡ ಇವಾಗ ನಾನು ಆಗಲೇ ಹೇಳಿದೆ ಅಲ್ವಾ, ಒಂದೊಂದು ಲೈನ್ ಹಾಕ್ಕೊಳ್ತೀನಿ ಅಂತ ಹೇಳಿ. ನೋಡಿ, ಈ ರೀತಿ
ಅಲ್ಲಲ್ಲಿ 2 ಲೈನ್ ಬರೋ ಥರ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ತುಂಬ ದಿನ ಆಗಿತ್ತು ಯಾವುದೇ ರೀತಿ ಎಂಬ್ರಾಯ್ಡ್ರಿ ವೀಡಿಯೋಗಳನ್ನ ಹಾಕೋದಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಪೆಂಡಿಂಗ್ ಇದ್ದಿದ್ದು ಏನು ಬಟ್ಟೆಗಳೆಲ್ಲನೂ ಸ್ವಲ್ಪ ಕಸ್ಟಮರ್ಗೆ ತಲುಪಿಸ್ಬಿಟ್ರೆ ನಮಗೂ ಒಂಥರ ಖುಷಿ. ಮತ್ತು ಹಬ್ಬಗಳು ಶುರು ಆಗುತ್ತೆ, ಮತ್ತು ಹಬ್ಬದ ಟೈಮಲ್ಲಿ ಪೆಂಡಿಂಗ್ ಇರುವಂಥ ಬಟ್ಟೆಗಳನ್ನ ತೊಗೊಳೋದಕ್ಕಾಗೋದಿಲ್ಲ. ಇವಾಗ ಸ್ವಲ್ಪ ಫ್ರೀ ಇರೋದ್ರಿಂದ ಆಷಾಢ ಅಲ್ವಾ, ಫ್ರೀ ಇರೋದ್ರಿಂದ ಪೆಂಡಿಂಗ್ ಇರೋವಂಥ ಬಟ್ಟೆಗಳೆಲ್ಲನೂ ಇವಾಗ ಮುಗಿಸ್ಕೊಂಡ್ರೆ ಮತ್ತು ಇನ್ನೇನಿದ್ರೂ ಹಬ್ಬಕ್ಕೆ ಬರೋವಂಥ ಹೊಸ ಹೊಸ ಬಟ್ಟೆಗಳನ್ನ ಸ್ಟಿಚ್ ಮಾಡೋದಿರುತ್ತೆ. ಹಾಗಾಗಿ ನೋಡಿ ನಾನಿಲ್ಲಿ 2.5 ಲೆಂತಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸರ್ಕಲ್ ಟೈಪಲ್ಲಿ ಬರೋ ಥರ ನೋಡಿ 2.5ಗೆ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಫುಲ್ಲು ಲೆಂತು 2.5 ಬರುತ್ತೆ. ಒಂದು ಪೆಟಲ್ ಬಂದು 1.25 ಇಂಚು 1.25 ಇಂಚ್ ಬರುತ್ತೆ ಆಯಿತಾ. ನಾನು ಈ ರೀತಿ ಮಾಡಿಕೊಂಡು ಒಂದು ದೊಡ್ಡ ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪೆಟಲ್ ಕೂಡ ದೊಡ್ಡಕ್ಕೆ ಅಂದರೆ ಮ್ಯಾಕ್ಸಿಮಮ್ 5 ತೊಗೊಂಡು ನಾನು ಇಲ್ಲಿ ಪೆಟಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಆ ಮಧ್ಯೆ ಏನು ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಇವಾಗ ನಾನು 2 ಇಂಚ್ ನಂಬರ್ಗೆ ಸೆಟ್ ಮಾಡಿ ಇಟ್ಕೊಂಡು ನೋಡಿ ಈ ರೀತಿ ಒಂದು ಲೈನ್ ತಗೊಂಡು ಮುಂದೆ ಒಂದು ಡ್ರಾಪ್ ಶೇಪಲ್ಲಿ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಡ್ರಾಪ್ ಶೇಪ್ ಏನಿದೆ ಅಲ್ಲ, ಅಲ್ಲಿ ಸ್ಟೋನ್ನ ಆ್ಯಡ್ ಮಾಡ್ತೀನಿ. ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ಡಿಸೈನ್ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದೆ, ತುಂಬ ಜನ ನೋಡಿರ್ತೀರ. ಯೂಟ್ಯೂಬ್ಗೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಅದನ್ನು ಎಡಿಟ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಅಷ್ಟೇ. ನಾನೀಗ ಆಲ್ರೆಡಿ ಇದಕ್ಕೆ ಮುಂಚೆ ಆಗಲೇ ಒಂದು 3 ಡೇಸ್ ಮುಂಚೆನೇ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದು ಪುಟ್ಟು ಒಂದು ನಿಮಿಷದ ರೀಲ್ಸಲ್ಲಿ ಏನು ತಾನೇ ತೋರಿಸೋದಕ್ಕಾಗುತ್ತೆ ಅಲ್ವಾ, ಅದ್ರ ಕಂಪ್ಲೀಟು ನಾನು ಯಾವ ರೀತಿಯಾಗಿ ತೊಗೊಂಡಿದ್ದೀನಿ ಅಂತ ಯೂಟ್ಯೂಬ್ ವೀಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ ಇದಿಷ್ಟಾದಮೇಲೆ ನಾನಿಲ್ಲಿ 3 ಲೀಫ್ ಬರೋ ಥರ ಈ ರೀತಿ ಒಂದು ಪುಟ್ಟು ಬಂಚಸ್ನ ಮಾಡ್ಕೊಳ್ತೀನಿ. ಹಾಗೆ ನೋಡ್ತಿರ್ಬೋದು ನನ್ನ ಮಗಳು ಬುಕ್ ತೊಗೊಂಡು ಅವಳಿಗಿರೋ ಡೌಟ್ಸ್ಗಳನ್ನ ಕೇಳ್ತಾ ಮಧ್ಯ ಈ ರೀತಿ ಬರ್ತಾ ಇರ್ತಾಳೆ. ಯಾಕಂದರೆ ನೈಟು ಸ್ಟಿಚ್ ಮಾಡೋದ್ರಿಂದ ಅವರು ಕೂಡ ಪಾಪ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೇನಾದ್ರು ಡೌಟ್ಸ್ ಇದ್ದರೆ ಈ ರೀತಿ ಮಧ್ಯ ಬಂದು ಕೇಳ್ತಾ ಇರ್ತಾಳೆ. ಯಾಕಂದರೆ ಮಕ್ಕಳು ಕಡೆಗೂ ಗಮನ ಕೊಡಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಬಂಚಸ್ ಎಲ್ಲ ಮಾಡ್ಕೊಂಡಾದಮೇಲೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಇದಿಷ್ಟೇ ಡಿಸೈನು. ಅಲ್ಲಲ್ಲಿ ನಾನು ಹೇಳಿದೆ ಅಲ್ವಾ, ಅಲ್ಲಿ ಏನು ಡ್ರಾಪ್ ಶೇಪು ಮತ್ತು ಸರ್ಕಲ್ ಶೇಪಲ್ಲಿ ಏನು ಬಂದಿದೆ ಅಲ್ಲಲ್ಲಿ ನೋಡಿ ಈ ರೀತಿ ಸ್ಟೋನ್ನ ಆ್ಯಡ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರಾಕು ಅನ್ನೋದೇ ಬರ್ತಾಯಿದೆ. ಗೌನು ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಯಾವ ರೀತಿಯಾಗಿ ಬಂದಿದೆ ಅಂತ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್.